ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇನ್ಫೋಸಿಸ್ ಬಗ್ಗೆ ಅಂದರೆ ಜಾಬ್ ವೇಕೆನ್ಸಿ ಬಗ್ಗೆ 1400ಕ್ಕೂ ಹೆಚ್ಚು ಪೋಸ್ಟ್ ಅವೈಲೇಬಲ್ ಇದೆ. ಇದರಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು, ಇದರಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಲ್ಲನೇ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಇಲ್ಲಿ ನೋಡ್ಬೋದು ನೀವು ಇನ್ಫೋಸಿಸ್ ರಿಕ್ವೈರ್ಮೆಂಟ್ ಇದು 2025. ಇಲ್ಲಿ 1400ಕ್ಕೂ ಹೆಚ್ಚು ಪೋಸ್ಟ್ ಅವೈಲೇಬಲ್ ಇದೆ. ಇದು ಆಲ್ ಇಂಡಿಯನ್ ಅಂದರೆ ಆಲ್ ಇಂಡಿಯನ್ ಇದರಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಮೇಲ್ ಮತ್ತು ಫಿಮೇಲ್ ಇಬ್ರು ಅಪ್ಲೈ ಮಾಡ್ಬೋದು. ಓಕೆ, ಹಾಗೆ ಅಪ್ಲೈ ಮಾಡುವಾಗ ಉಂಟಲ್ಲ, ಇದು ಆಲ್ ಇಂಡಿಯಾದಲ್ಲಿ ನಿಮ್ಗೆ ಎಲ್ಲಿ ಬೇಕಾದ್ರೆ ಕೆಲಸ ಆಗ್ಬೋದು. ಮತ್ತು ನಿಮ್ಮ ಇನ್ಫೋಸಿಸ್ ಬಗ್ಗೆ ನೀವು ಡೀಟೇಲ್ಸ್ ಆಗಿ ನೋಡೋದಾದರೆ ನೀವು ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡೋದರ ಮೂಲಕ ಕಂಪ್ಲೀಟ್ ಡೀಟೇಲ್ಸನ್ನು ಪಡ್ಕೊಳ್ಬೋದು. ಓಕೆ, ಹಾಗೆ ಇಲ್ಲಿ ಕೆಳಗೆ ನೋಡ್ಬೋದು ಜಾಬ್ ರೋಲ್ಸ್ ಇದೆಯಲ್ಲ, ಇದು ಸಾಫ್ಟ್ವೇರ್ ಇಂಜಿನಿಯರ್ ಇದೆ, ಸಿಸ್ಟಮ್ ಇಂಜಿನಿಯರ್ ಇದೆ, ಮತ್ತು ಡಾಟಾ ಅನಲಿಸ್ಟ್ ಇದೆ, ಡಿಸೈನರ್, ಕನ್ಸಲ್ಟಿಂಗ್ ರೋಲ್, ಟೆಕ್ನಿಕಲ್ ಸಪೋರ್ಟ್, ಹೀಗೆ ತುಂಬ ಇಲ್ಲಿ ಪೋಸ್ಟ್ ಅವೈಲೇಬಲ್ ಇದೆ. ಓಕೆ, ಮತ್ತು ಇದರಲ್ಲಿ ಅಪ್ಲೈ ಮಾಡುವಂಥ ವಿಧಾನ ಇದೆಯಲ್ಲ, ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇದಕ್ಕೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಮತ್ತು ನೀವು ಇಲ್ಲಿ ನೋಡ್ಬೋದು ಸರ್ಚ್ ಜಾಬ್ನ ಮಾಡಬೇಕು. ವಿಸಿಟ್ ಮಾಡಿದ ನಂತರ ರಿಜಿಸ್ಟರ್ ಮಾಡಬೇಕು ಅಂದರೆ ನೀವು ಇದರಲ್ಲಿ ಸೈನ್ ಅಪ್ ಮಾಡಬೇಕು. ಓಕೆ, ಮತ್ತು ಇದರಲ್ಲಿ ಅಪ್ಲೈ ಫಾರ್ ದಿ ಸೂಟೇಬಲ್ ರೋಲ್ಸ್. ಓಕೆ, ನಿಮಗೆ ಬೇಕಾದ ರೋಲ್ಸಿಗೆ ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ಅಸೆಸ್ಮೆಂಟು ಟೆಕ್ನಿಕಲ್ ಆಪ್ಟಿಟ್ಯೂಡ್ ಇರುತ್ತೆ, ನಂತರ ಇಂಟರ್ವ್ಯೂ ಇರುತ್ತೆ, HR ಹತ್ರ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ, ಮತ್ತು ಲೆಟರ್ ನೀವು ಕಂಪ್ಲೀಟಾಗಿ ಸೆಲೆಕ್ಟ್ ಆದಮೇಲೆ ನಿಮಗೆ ಆಫರ್ ಲೆಟರ್ ಸಿಗುತ್ತೆ. ಓಕೆ, ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಲ್ಲ, ಎಜುಕೇಷನ್ ಲೆವೆಲ್ ಇಲ್ಲಿ ನೋಡ್ಬೋದು BE, BTech, ME, MTech, BSc ಹೀಗೆ ನೋಡ್ಬೋದು ಎಲ್ಲನೂ. ಹಾಗೆ ಪಾಸಿಂಗ್ ಇಯರ್ಸ್ ಇದೆಯಲ್ಲ 2022ರಿಂದ 2025. ಓಕೆ, ಹಾಗೆ ಫ್ರೆಷರ್ಸ್ಗಳಿಗೆ ಓಕೆ ಅಪ್ಲೈ ಮಾಡ್ಬೋದು. ಮತ್ತು ಎಕ್ಸ್ಪೀರಿಯನ್ಸ್ ಇದೆಯಲ್ಲ 0ಇಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಒಳ್ಳೆಯದು. ಓಕೆ, ಹಾಗೆ ನಿಮ್ಮ ಸ್ಕಿಲ್ಸ್ ಇದೆಯಲ್ಲ, ಕೋಡಿಂಗ್ ಇರಬೇಕು, ಮತ್ತು ಇದು ಕಮ್ಯುನಿಕೇಷನು, ಟೀಮ್ ವರ್ಕು, ಪ್ರಾಬ್ಲಮ್ ಸಾಲ್ವಿಂಗು, ಈಗ ಇಲ್ಲಿ ನೋಡ್ಬೋದು ಎಲ್ಲನೂ ವಿಧವಾಗಿದೆ. ಹಾಗೆ ಲೊಕೇಶನ್ ಫ್ಲೆಕ್ಸಿಬಿಲಿಟಿ ಶುಡ್ ಬಿ ರೆಡಿ ಟು ರೀಲೊಕೇಟ್ ಇಫ್ ಯು ರಿಕ್ವೈರ್ಡ್. ಓಕೆ, ಇಂಡಿಯಾದಲ್ಲಿ ಎಲ್ಲಿಗೆ ಬೇಕಾದರೆ ಕೆಲಸ ಆಗ್ಬೋದು, ಅಲ್ಲಿ ನೀವು ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಹಾಗೆ ಇಲ್ಲಿ ನೀವು ಇದಕ್ಕೆ ಅಂದರೆ ಈ ಇನ್ಫೋಸಿಸ್ ಕಂಪನಿ ಹೆಸರು ನೀವು ಆಲ್ರೆಡಿ ಕೇಳಿದ್ದೀರಾ. ಇದರಲ್ಲಿ ಜಾಯ್ನ್ ಆಗುವಂಥ ನಿಮಗೆ ಇದರಲ್ಲಿ ಬೆನಿಫಿಟ್ಸ್ ಇದೆಯಲ್ಲ, ಅದನ್ನು ಕೆಳಗೆ ನೋಡ್ಬೋದು. ಜಾಬ್ ಸೆಕ್ಯೂರಿಟಿ ಆಗಿರುತ್ತೆ, ಸರ್ಟಿಫಿಕೇಷನ್ ಟ್ರೈನಿಂಗ್ ಆಗಿರುತ್ತೆ, ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುತ್ತೆ, ಗ್ಲೋಬಲ್ ಪ್ರೆಸೆನ್ಸ್ ಇರುತ್ತೆ, ಅಟ್ರಾಕ್ಟಿವ್ ಬೆನಿಫಿಟ್ಸ್ ಆ್ಯಂಡ್ ಸ್ಯಾಲ್ರಿ ಒಳ್ಳೆಯದಾಗಿರುತ್ತೆ. ಹಾಗೆ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಯೂಸಸ್ ಸಿಂಪಲ್ ರೋಲ್ಸ್ ಇದೆಯಲ್ಲ, ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಬ್ಯಾಂಕಿಂಗ್, ಟೆಲಿಕಾಮ್, ಹೆಲ್ತ್ ಕೇರ್, ರಿಟೇಲ್, ನೀವು ಯಾವೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕೆಲಸ ಮಾಡಬೇಕಾಗುತ್ತೆ ಎಲ್ಲನೂ ಇಲ್ಲಿ ಕೆಳಗೆ ನೋಡ್ಬೋದು. ಓಕೆ, ಮತ್ತು ನಿಮಗೆ ಇಲ್ಲಿ ಕ್ವಶನ್ ಇಲ್ಲಿ ನೋಡ್ಬೋದು, ಕೆಲವೊಂದು ಕ್ವಶನ್ ನಿಮಗೆ ಡೌಟ್ ಇರುವಂಥ ಕ್ವಶನ್ಗಳು ಇಲ್ಲಿ ಕೊಡಲಾಗಿದೆ. ಹಾಗೆ ಇಲ್ಲಿ ಟರ್ಮ್ಸ್ ಆಫ್ ಕಂಡೀಷನ್ ಇದೆ, ನೀವು ಇಲ್ಲಿ ಓದ್ಕೋಬೋದು. ಇಲ್ಲಿ ಕೆಳಗಡೆ ಕೊಡಲಾಗಿದೆ ಡೀಟೇಲ್ಸ್ ಆಗಿ ನೀವು ಇಲ್ಲಿ ನೋಡ್ಕೋಬೋದು. ನಿಮಗೆ ಯಾವೆಲ್ಲ ಕ್ವಶನನ್ನು ಇಲ್ಲಿ ಕೇಳಲಾಗುತ್ತೆ, ಯಾವ ರೀತಿ ಕೇಳಲಾಗುತ್ತೆ ಎಲ್ಲನೇ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಕಂಪ್ಲೀಟಾಗಿ ಡೀಟೇಲ್ಸ್ನ ಪಡ್ಕೊಳ್ಬೋದು. ಓಕೆ, ಹಾಗೆ ಇಲ್ಲಿ ನೋಡ್ಬೋದು ನೀವು ಕ್ಲಿಕ್ ಹಿಯರ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಅಲ್ಲಿ ಸಿಂಪಲಾಗಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಇನ್ಫೋಸಿಸ್ ಅಫಿಷಿಯಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಆದಮೇಲೆ ಇಲ್ಲಿ ನಿಮ್ಮ ಇದೆಯಲ್ಲ ಜಾಬ್ ಇದೆ, ಸರ್ಚ್ ಫಾರ್ ಜಾಬ್ಸ್ ಇದೆಯಲ್ಲ, ಇಲ್ಲಿ ನೀವು ಟೈಪ್ ಮಾಡಬೇಕು, ನಿಮ್ಮ ಲೊಕೇಶನನ್ನು ಟೈಪ್ ಮಾಡಬೇಕು. ಲೊಕೇಶನ್ ಟೈಪ್ ಮಾಡಿದ್ಮೇಲೆ ನಾನು ಇಲ್ಲಿ ಇಂಡಿಯಾ ಅಂತ ಟೈಪ್ ಮಾಡ್ತೀನಿ. ನೋಡಿ, ನೀವು ಅದೇ ನಿಮ್ಮ ಇಂಡಿಯಾ ಜಾಬ್ ಬಗ್ಗೆ ಟೈಪ್ ಮಾಡಿ, ಇಲ್ಲಾಂದರೆ ನಿಮ್ಮ ಎಜುಕೇಷನ್ ಲೆವೆಲನ್ನು ಟೈಪ್ ಮಾಡಿ. ಓಕೆ, ಈಗ ಇದನ್ನು ಸರ್ಚ್ ಅಂತ ಮಾಡಿ, ಸರ್ಚ್ ಮಾಡಿದಾಗ ಸೈಟ್ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಲೊಕೇಶನಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಕೇಳ್ತಿದ್ದಾರೆ, ನಿಮಗೆ ರೆಸ್ಯೂಮನ್ನು ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಲೇಟೆಸ್ಟ್ ರೆಸ್ಯೂಮನ್ನು ನೀವು ಅಪ್ಲೋಡ್ ಮಾಡಬೇಕು. ಅದು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಇಲ್ಲಿ ನೋಡಿ, ಇಲ್ಲಿ ಬ್ರೌಸ್ ಅಂತ ಇದೆಯಲ್ಲ, ಅದನ್ನು ಸಿಂಪಲಾಗಿ ಕ್ಲಿಕ್ ಮಾಡಿ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ, ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಗೆ ಹೋದ್ಮೇಲೆ ನಿಮ್ಮಲ್ಲಿರುವಂಥ ಯಾವುದಾದ್ರೂ ಅಂದರೆ ಸ್ಪೆಸಿಫಿಕ್ ಅಂದರೆ ನಿಮ್ಮ ಹತ್ರ ಯಾವ ಪ್ರೊಫೈಲ್ ಇದೆ ಅಂದರೆ ನಿಮ್ಮದು ಇದು ನಿಮ್ಮಲ್ಲಿರುವಂಥ CV ಅಂದರೆ ಇದೆಯಲ್ಲ, ನಿಮ್ಮ ರೆಸ್ಯೂಮ್ ಇದೆಯಲ್ಲ, ಅದನ್ನು ನೀವು PDF ಆಗಿ ಸೇವ್ ಮಾಡಿ ಇರಬೇಕು ನಿಮ್ಮ ಮೊಬೈಲಲ್ಲಿ. ನಾವೊಂದು PDF ಅನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬೇಕು, ಇಲ್ಲಿ ಕೆಳಗಡೆ ಮೇಲೆ ಅಪ್ಲೋಡ್ ಅಂತ ಇದೆಯಲ್ಲ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಾಟಾ ಅನಲೈಸ್ ಆಗ್ತಾ ಇದೆ, ಅಂದರೆ ನಿಮ್ಮ ರಿಸ್ಯೂಮ್ ಅಪ್ಲೋಡ್ ಆಗ್ತಾ ಇದೆ. ನಿಮ್ಮ ರಿಸ್ಯೂಮ್ ಅಪ್ಲೋಡ್ ಆದಮೇಲೆ ನಿಮ್ಮ ರಿಸ್ಯೂಮ್ಗೆ ಮ್ಯಾಚಿಂಗ್ ಆಗುವಂಥ ಕೆಲಸ ಇದೆಯಲ್ಲ, ಅದು ನಿಮಗೆ ಮ್ಯಾಚಿಂಗ್ ಆದ ಕೆಲಸ ನಿಮಗೆ ಕೊಡಲಾಗುತ್ತೆ. ಓಕೆ, ಹಾಗೆ ನೀವು ಮತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಹೀಗೆ ನೀವು ಸಕ್ಸಸ್ಫುಲ್ ಆಗಿ ಇನ್ಫೋಸಿಸ್ ಕಂಪನಿಗೆ ಜಾಬ್ ಅಟೆಂಡ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಹಾಗೆ ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ನೀವು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.